ಕ್ಯಾಬಿನೆಟ್ ಅಂತಂದ್ರೆ ಅದು ಬಹಳ ರಹಸ್ಯಮಯವಾಗಿರುತ್ತೆ. ಅದನ್ನ ಹೊರಗಡೆ ಯಾವತ್ತೂ ಕೂಡ ಹೇಳೋ ರೀತಿಯಲ್ಲಿಲ್ಲ. ಹಾಗಾಗಿ ಸಿದ್ದರಾಮಯ್ಯ ಹೇಳ್ತಾರೆ, ಇಲ್ಲ ಯಾರು ಜೋರು ಧ್ವನಿಯಲ್ಲಿ ಮಾತಾಡಿಲ್ಲ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ, ಮತ್ತೊಂದು ಕಡೆ ಇಲ್ಲ ಜೋರು ಧ್ವನಿಯಲ್ಲಿ ಮಾತಾಡಿದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ. ಹಾಗಾಗಿ ಒಂದೊಂದು ಮಾಹಿತಿ ಬರ್ತಾ ಇರೋ ಕಾರಣಕ್ಕಾಗಿ ಹೊರಗಡೆ ಬಂದು ಯಾರು ಹೇಳಿಲ್ಲ ಅನ್ನೋದೇ ಸಾಬೀತಾದಂಗಿದೆ. ಅಂದ್ರೆ ರಹಸ್ಯವನ್ನು ಕಾಪಾಡಿದ್ದಾರೆ. ಈಗ ಈ ಕಾಂತರಾಜು ಬಹಳ ಆಶ್ಚರ್ಯ ಆಗ್ತಾ ಇರೋದು, ಕಾಂತರಾಜು ವರದಿ ಮಿಸ್ಸಿಂಗ್ ಹೆಂಗಾಯ್ತು ಅಂತ ಹೇಳಿ. ಇದೊಂದು ಬಹಳ ಆಶ್ಚರ್ಯ. ಅದ್ರ ಹೆಂಗ್ರಿ ಮಿಸ್ಸಿಂಗ್ ಆಗತ್ತೆ? ಆ ಮಿಸ್ಸಿಂಗ್ ಮಾಡಿದವರನಿದೆಯಲ್ಲ, ಯಾರೇ ಆಗಿಲ್ಲ, ಆ ಮಿಸ್ಸಿಂಗ್ ಯಾರು ಮಾಡಿರ್ತಾರೆ ಅವರ ವಿರುದ್ಧ ಒಂದು ಕ್ರಮ ಕೈಗೊಳ್ಬೇಕು. ಮಿಸ್ಸಿಂಗ್ ಆಗುತ್ತೆ ಅಂದ್ರೆ ಏನ್ರಿ ಅರ್ಥ? ಅದಕ್ಕೊಂದು ಯಾರು ಕೆಳಗೆ ಒಬ್ಬ ಯಾರೊಬ್ಬ ಕಳ್ಳ ಇರ್ಬೇಕಲ್ಲ ಅಲ್ಲಿ. ಸುಲಭ ಅದು ಮಿಸ್ಸಿಂಗ್ ಆಗಿದೆ, ಮುಗೀತಂತೆ. ಕಾಂತರಾಜು ವರದಿ ಸರಿ ಇದೆಯಾ ಇಲ್ವಾ ಅನ್ನುವಂತ ಒಂದು ಪ್ರಶ್ನೆ ವೈಜ್ಞಾನಿಕವಾಗಿ ಇದೆ ಎನ್ನುವುದಕ್ಕೂ ಕೆಲ ದಾಖಲೆ ಇದೆ, ಇಲ್ಲ ಎನ್ನುವುದಕ್ಕೂ ಸರ್ವೆಯಲ್ಲಾದ ಕೆಲ ಅಂಶಗಳಿವೆ. ಕಾಂತರಾಜು ಕಮಿಟಿ ತಯಾರಿಸಿದ್ದ ವರದಿ ವೈಜ್ಞಾನಿಕವಂತೆ. 2011 ದೇಶದ ಗಣತಿ ಪ್ರಕಾರ ಕರ್ನಾಟಕದಲ್ಲಿ 6,01,00,000 ಜನ ಇದ್ರು. ಕಾಂತರಾಜು ಸರ್ವೆಯಲ್ಲಿ 5,98,00,000 ಜನ ಭಾಗಿಯಾಗಿದ್ದಾರೆ. 5% ಜನರು ಸರ್ವೆಯಲ್ಲಿ ಭಾಗಿಯಾಗಿಲ್ಲ ಎಂಬುದು ಸ್ಪಷ್ಟವಾಗಿದೆ. ಹಿಂದೆ ಜಾತಿ ಗಣತಿ ಮೀಸಲಾತಿ ಆಧಾರಿತ ಸರ್ವೆ ಆಗಿದೆಯಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಇದು ಫಸ್ಟ್ ಟೈಮ್ ಆಗ್ತದೆ. 11 ಬಾರಿ ಇಂಥ ಆಯೋಗ ರಚನೆಯಾಗಿ ವರದಿಗಳು ಕೊಟ್ಟಿದ್ದಾರೆ. ಯಾವಾಗಿಂದ? 1930ರಲ್ಲಿ ನ್ಯಾಯಾಧೀಶರಾಗಿದ್ದ ಲೆಸ್ಲಿ ಮಿಲ್ಲರ್ ನೇತೃತ್ವದಲ್ಲಿ ಒಂದು ಸರ್ವೆ ನಡೆಯುತ್ತೆ ಕರ್ನಾಟಕದಲ್ಲಿ. ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರು ನೇಮಿಸಿದ್ದ ಸರ್ವೆ ಅದು. ಬ್ರಾಹ್ಮಣೇತರ ಹಿಂದುಳಿದ ವರ್ಗಗಳ ಸ್ಥಿತಿಗತಿ ಪರಿಶೀಲನೆಯ ಸರ್ವೆ ಅದು. 1960ರಲ್ಲಿ ಸಿಎಂ ಬಿಡಿ ಜತ್ತಿ ನಾಗನಗೌಡ ಸಮಿತಿಯನ್ನು ರಚನೆ ಮಾಡ್ತಾರೆ. ಹಿಂದುಳಿದ ವರ್ಗಗಳ ವಿಂಗಡಣೆ ಹಾಗೂ ಮೀಸಲಾತಿ ಪ್ರಮಾಣದ ವರದಿಯನ್ನ ಸಲ್ಲಿಕೆ ಮಾಡ್ತಾರೆ. ಸಿಎಂ ದೇವರಾಜ್ ಅರಸು ಅವರು 1972ರಲ್ಲಿ ಹಾವನೂರು ಆಯೋಗ ರಚನೆ ಮಾಡ್ತಾರೆ. ಹಾವನೂರು ವರದಿ ಪ್ರಕಾರ ಲಿಂಗಾಯತರು ಉಳ್ಳ ಸಮುದಾಯ ಅಂತ ಆ ವರದಿಯಲ್ಲಿ ಬರುತ್ತೆ. ಸಿಎಂ ಅರಸು ಹಾವನೂರು ವರದಿಯನ್ನು ತಿರಸ್ಕರಿಸಿ ವೆಂಕಟಸ್ವಾಮಿ ಆಯೋಗವನ್ನು ರಚನೆ ಮಾಡ್ತಾರೆ. ವೆಂಕಟಸ್ವಾಮಿ ಕಮಿಟಿ ಕೂಡ ಒಕ್ಕಲಿಗ ಲಿಂಗಾಯತರಿಗೆ ಮೀಸಲಾತಿಯನ್ನು ನಿರಾಕರಣೆ ಮಾಡುತ್ತೆ. ನಂತರ ಚಿನ್ನಪ್ಪ ರೆಡ್ಡಿ, ನಂತರ 5ಕ್ಕೂ ಹೆಚ್ಚು ಕಮಿಟಿ ರಚನೆ ಆಗಿದೆ. ಈ ಎಲ್ಲಾ ಕಮಿಟಿಗಳು ಕೂಡ ಸ್ಯಾಂಪಲ್ಸ್ ನಿಂದಷ್ಟೇ ವರದಿ ತಯಾರಿ ಮಾಡಿದೆ. ಏನಿಂಗಂದ್ರೆ ಎಲ್ಲರ ಬಳಿ ಹೋಗಿಲ್ಲ, ಸ್ಯಾಂಪಲ್ಸ್. ಈಗ ಸಾಧಾರಣವಾಗಿ ನಾವು ಎಲೆಕ್ಷನ್ ಅಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಹೇಳಿ ಒಂದು ಲೋಕಸಭಾ ಕ್ಷೇತ್ರ ಅಥವಾ ವಿಧಾನಸಭಾ ಕ್ಷೇತ್ರಕ್ಕೆ ಹೋದ್ರೆ ಅಲ್ಲಿ 5% ಜನರನ್ನು ಮಾತ್ರ ಮೀಟ್ ಮಾಡ್ತೀವಿ. ಆ ತರ ಸ್ಯಾಂಪಲ್ಸ್ ಅಲ್ಲಿ 11 ಆಯೋಗಗಳು ವರದಿಯನ್ನು ಸಲ್ಲಿಸಿದ್ವು. ಆದರೆ ಕಾಂತರಾಜು ಕಮಿಟಿ ಜನರನ್ನ ಸಮೀಕ್ಷೆಯಲ್ಲಿ ನೇರವಾಗಿ ಭಾಗಿ ಮಾಡಿಕೊಂಡಿದೆ. ಈ ಕಮಿಟಿ ಮಾಡಿದ ಜಾತಿ ಜನಗಣತಿ ಉಳ್ಳವರಿಗೆ ಹೆಚ್ಚು ಅನುಕೂಲವನ್ನು ಕೊಟ್ಟಿದೆ. ಇಲ್ಲಿ ತನಕ ಲಿಂಗಾಯತರಿಗಾಗಲಿ ಒಕ್ಕಲಿಗರಿಗಾಗಲಿ ಮೀಸಲಾತಿ ಜಾಸ್ತಿ ಮಾಡಬೇಕು ಅಂತ ಯಾವ ವರದಿ ಕೂಡ ಹೇಳಿಲ್ಲ. ಇದು ಹೇಳಿದೆ ಒಂದು ಜಾತಿ ಒಂದು ಧರ್ಮಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಇದು ಮೀಸಲಾತಿ ಬೇಡಿಕೆ ಇಟ್ಟ ಪಂಚಮಸಾಲಿ, ಒಕ್ಕಲಿಗ, ವಾಲ್ಮೀಕಿ ಎಲ್ಲಾ ಸಮುದಾಯಕ್ಕೂ ಮೀಸಲಾತಿಯನ್ನ ಏರಿಕೆ ಮಾಡಲಾಗಿದೆಯಂತೆ. ಒಕ್ಕಲಿಗರಿಗೆ 4% 7% ಏರಿಕೆ, ಲಿಂಗಾಯತರಿಗೆ 5% 8% ಏರಿಕೆ. 1993ರಲ್ಲಿ ವೀರಪ್ಪ ಮೊಯ್ಲಿ ಕೂಡ ಇಂಥದ್ದೇ ಒಂದು 73ರಷ್ಟು ರಿಸರ್ವೇಶನ್ ಕೊಡಬೇಕು ಅಂತೇಳಿ ಒಂದು ವರದಿಯನ್ನ ಮಾಡಿತ್ತು, ಏರಿಕೆ ಮಾಡಿತ್ತು. ಅದು ಕೋರ್ಟ್ಗೆ ಹೋಯ್ತು. ಕೋರ್ಟಲ್ಲಿದೆ ಈಗಲೂ ಕೂಡ ಅದು 73%. ಈಗ ಮಾಡಿರೋದು 83%. ಯಾರೋ ಕೇಳ್ತಾ ಇದ್ರಲ್ಲ 80 ಇದೆ. ಈಗ ಈ ವರದಿ ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಏನು ತಿಪ್ಪರ್ಲಾಗೋಡಿದ್ರು ಕೂಡ. ಕೇಂದ್ರ ಕೂಡ EWS ಮೀಸಲಾತಿ ಕೊಟ್ಟಿತ್ತು. EWS ಅಂದ್ರೆ ಇಕಾನಮಿ ವೀಕರ್ ಸೆಕ್ಷನ್, ಅಂದ್ರೆ ಇಕನಾಮಿಕಲ್ ವೀಕರ್ ಸೆಕ್ಷನ್ ಅಂದ್ರೆ EWS ಮೀಸಲಾತಿ ಅಂದ್ರೆ 10%. ಈಗ ದಲಿತರಿಗೆ, ಹಿಂದುಳಿದ ವರ್ಗಕ್ಕೆ, ಒಕ್ಕಲಿಗ ಹಿಂಗೆಲ್ಲ ಇರ್ತದಲ್ಲ. ಇನ್ನು ಜನರಲ್ ಕ್ಯಾಟಗರಿ ಅವರಿಗೆ ಅದ್ರ ಜನರಲ್, ಈಗ ಯಾರೋ ಒಬ್ಬ ಹುಟ್ಟದಪ್ಪ ಜನರಲ್ ಕ್ಯಾಟಗರಿಯಲ್ಲಿ, ಅವನು ಹುಟ್ಟಿದ ತಕ್ಷಣ ಶ್ರೀಮಂತ ಆಗ್ಬಿಡ್ತಾನೆ. ಅವರಲ್ಲಿ ಬಡವರು ಇರ್ತಾರಲ್ಲ, ಆರ್ಥಿಕವಾಗಿ ಬಡವರು ಇರ್ತಾರೆ. ಜನರಲ್ ಕ್ಯಾಟಗರಿ ಅವನಿಗೆ ಮರ್ಯಾದೆ ಮತ್ತೊಂದು ಎಲ್ಲ. ಜನರಲ್ ಕ್ಯಾಟಗರಿಯಲ್ಲಿ ಆರ್ಥಿಕವಾಗಿ ಯಾರಾದರೂ ಒಬ್ರು ಬಹಳ ಬಡವರು ಇರ್ತಾರೆ. ಅವರನ್ನ ಕಂಡುಹಿಡಿಬೇಕಲ್ಲ. ಅವ್ರಿಗೆ ಬೇಕಾಗಿ EWS ಮೀಸಲಾತಿ ಕೇಂದ್ರ ಸರ್ಕಾರ ಕೊಡ್ತಾ 10%. ಎಲ್ಲರಿಗಿತ್ತಲ್ಲ, ಈ ಬಡ ಬ್ರಾಹ್ಮಣರು, ಜಿ ಕ್ಯಾಟಗರಿ, ಸಾಮಾನ್ಯ ಕ್ಯಾಟಗರಿಯಲ್ಲಿ ಇರುವಂತವರು ಎಲ್ಲರಿಗೂ ಕೂಡ. ಆದ್ರೆ ಅದು ಕೂಡ ಕೋರ್ಟಲ್ಲಿದೆ. ಕೋರ್ಟ್ ಒಪ್ಪಿದ್ರೆ ಮೀಸಲಾತಿ ಮರುಪರಿಶೀಲನೆ ಆಗಿ ಏರಿಕೆ ಆಗುವಂತ ಸಾಧ್ಯತೆ ಇದೆ. ಆದರೆ ಇದೆಲ್ಲ ಯಾಕಿದೆ ಅಲ್ಲಲ್ಲಿ ನಿಂತಿದೆ ಅಂತಂದ್ರೆ ವೈಜ್ಞಾನಿಕವಾಗಿ ಯಾವುದೂ ಆಗಿಲ್ಲ. ಈಗ ಇದು ವೈಜ್ಞಾನಿಕವಾಗಿ ಆಗಿಲ್ಲ ಅಂತ ಒಂದು ಚರ್ಚೆ ಬೇರೆ ಇದೆ. ವೀಕ್ಷಕರೇ, 2-3 ಪಾಯಿಂಟ್ ಹೇಳ್ತೀನಿ ನಿಮಗೆ. ನಾನು ಅನೇಕ ಬಾರಿ ಹೇಳಿದ್ದೀನಿ. ಮಹಾರಾಷ್ಟ್ರದಲ್ಲಿ ಈ
ಮರಾಠಿಗರು ಹೋಗ್ತಾರೆ ಕೋರ್ಟ್ಗೆ, ನಮಗೆ ರಿಸರ್ವೇಶನ್ ಜಾಸ್ತಿ ಬೇಕು ಅಂತ. ಕೋರ್ಟ್ ಕೇರ್ ಮಾಡಲ್ಲ. ಎಲ್ಲಿದೆ ನಿಮ್ಮ ರಿಪೋರ್ಟು, ಎಲ್ಲಿ ಅಂಕಿಅಂಶಗಳು ಅಂತ ಕೇಳುತ್ತೆ. ಅವರ ಹತ್ರ ಅಂಕಿಅಂಶಗಳು ಇರೋದಿಲ್ಲ, ಏನೋ ಒಂದು ಹೇಳ್ತಾರೆ. ಆ ಅಂಕಿಅಂಶವನ್ನು ಒಪ್ಪಲ್ಲ ಸುಪ್ರೀಂ ಕೋರ್ಟ್. ಆದರೆ ಈ ಅಂಕಿಅಂಶ ಇದೆಯಲ್ಲ, ಇದು ಸರಿಯೋ ತಪ್ಪೋ, ಸರಿಯಾಗಿದೆಯೋ ಆಗಿಲ್ಲೋ ಬೇರೆ ವಿಚಾರ ವೀಕ್ಷಕರೇ, ಇದರ ಬಗ್ಗೆ ಚರ್ಚೆ ಇದೆ. ನಾನು ಅದಕ್ಕೆ ಬರ್ತಾ ಇಲ್ಲ. ಆದರೆ ಇದು ಒಂದು ವೇಳೆ ಈ ಅಂಕಿಅಂಶವನ್ನು ಕರೆಕ್ಟಾಗಿ ನೀವು ಇದಾದ್ರೆ ನೀವು ಸುಪ್ರೀಂ ಕೋರ್ಟ್ ಅಲ್ಲಿ ಇದರ ಬಗ್ಗೆ ದೊಡ್ಡ ಚರ್ಚೆ ಆಗುವ ಸಾಧ್ಯತೆ ಇದೆ. ರಿಸರ್ವೇಶನ್ ಕೊಡಬೇಕಾ ಕೊಡಬಾರ್ದಾ ಚರ್ಚೆ ಆಗುವ ಸಾಧ್ಯತೆ ಇದೆ. ಕೇಂದ್ರಕ್ಕೂ ಇದನ್ನು ಅನ್ವಯಿಸಿ ಅಂತ ಹೇಳುವಂತ ಸಾಧ್ಯತೆ ಇದೆ. ಎಲ್ಲಾ ಸಾಧ್ಯತೆಗಳಿದೆ. ಸೊ ಹಾಗಾಗಿ ಸಿದ್ದರಾಮಯ್ಯ ಅದನ್ನು ಬಹಳ ಬ್ರಿಲಿಯಂಟ್ ಆಗಿ ಮಾಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಒಂದು ವೇಳೆ ಇದು ತೀವ್ರ ಹೋರಾಟಗಳು ಆದ್ರೆ ಕೋರ್ಟ್ಗೆ ಹೋಗುತ್ತೆ, ನಿಲ್ಲಬಹುದು, ಮತ್ತೊಂದೆಲ್ಲ ಆಗಬಹುದು, ಅದು ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ. ಎಲ್ಲ ಕಮಿಟಿಗಳೆಲ್ಲ ಇಲ್ಲಿ ತನಕ ಮಾಡಿದಂತ ಕ್ಯಾಬಿನೆಟ್ ಅಂತಂದ್ರೆ ಅದು ಬಹಳ ರಹಸ್ಯಮಯವಾಗಿರುತ್ತೆ. ಅದನ್ನ ಹೊರಗಡೆ ಯಾವತ್ತೂ ಕೂಡ ಹೇಳೋ ರೀತಿಯಲ್ಲಿಲ್ಲ. ಹಾಗಾಗಿ ಸಿದ್ದರಾಮಯ್ಯ ಹೇಳ್ತಾರೆ, ಇಲ್ಲ ಯಾರು ಜೋರು ಧ್ವನಿಯಲ್ಲಿ ಮಾತಾಡಿಲ್ಲ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಇಲ್ಲ ಜೋರು ಧ್ವನಿಯಲ್ಲಿ ಮಾತಾಡಿದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ. ಹಾಗಾಗಿ ಒಂದೊಂದು ಮಾಹಿತಿ ಬರ್ತಾ ಇರೋ ಕಾರಣಕ್ಕಾಗಿ ಹೊರಗಡೆ ಬಂದು ಯಾರು ಹೇಳಿಲ್ಲ ಅನ್ನೋದು ಸಾಬೀತಾದಂಗಿದೆ. ಅಂದ್ರೆ ರಹಸ್ಯವನ್ನು ಕಾಪಾಡಿದ್ದಾರೆ. ಈಗ ಈ ಕಾಂತರಾಜು ಬಹಳ ಆಶ್ಚರ್ಯ ಆಗ್ತಾ ಇರೋದು, ಕಾಂತರಾಜು ವರದಿ ಮಿಸ್ಸಿಂಗ್ ಹೆಂಗಾಯ್ತು ಅಂತ ಹೇಳಿ. ಅದು ಬಹಳ ಆಶ್ಚರ್ಯ. ಅದ್ರ ಹೆಂಗ್ರಿ ಮಿಸ್ಸಿಂಗ್ ಆಗುತ್ತೆ? ಆ ಮಿಸ್ಸಿಂಗ್ ಮಾಡಿದವರನಿದೆಯಲ್ಲ, ಯಾರೇ ಆಗಿಲ್ಲ, ಆ ಮಿಸ್ಸಿಂಗ್ ಯಾರು ಮಾಡಿರ್ತಾರೆ ಅವರ ವಿರುದ್ಧ ಒಂದು ಕ್ರಮ ಕೈಗೊಳ್ಬೇಕು. ಮಿಸ್ಸಿಂಗ್ ಆಗುತ್ತೆ ಅಂದ್ರೆ ಏನ್ರಿ ಅರ್ಥ? ಅದಕ್ಕೊಂದು ಯಾರು ಕೇಳೋಕೆ ಯಾರೊಬ್ಬ ಕಳ್ಳ ಇರಬೇಕಲ್ಲ ಅಲ್ಲಿ. ಸುಲಭ, ಅದು ಮಿಸ್ಸಿಂಗ್ ಆಗಿದೆ, ಮುಗೀತಂತೆ. ಕಾಂತರಾಜು ವರದಿ ಸರಿ ಇದೆಯಾ ಇಲ್ವಾ ಅನ್ನುವಂತ ಒಂದು ಪ್ರಶ್ನೆ ವೈಜ್ಞಾನಿಕವಾಗಿ ಇದೆ ಎನ್ನುವುದಕ್ಕೂ ಕೆಲ ದಾಖಲೆ ಇದೆ, ಇಲ್ಲ ಎನ್ನುವುದಕ್ಕೂ ಸರ್ವೆಯಲ್ಲಾದ ಕೆಲ ಅಂಶಗಳಿವೆ. ಕಾಂತರಾಜು ಕಮಿಟಿ ತಯಾರಿಸಿದ್ದ ವರದಿ ವೈಜ್ಞಾನಿಕವಂತೆ. 2011 ದೇಶದ ಗಣತಿ ಪ್ರಕಾರ ಕರ್ನಾಟಕದಲ್ಲಿ 6,01,00,000 ಜನ ಇದ್ರು. ಕಾಂತರಾಜು ಸರ್ವೆಯಲ್ಲಿ 5,98,00,000 ಜನ ಭಾಗಿಯಾಗಿದ್ದಾರೆ. 5% ಜನರು ಸರ್ವೆಯಲ್ಲಿ ಭಾಗಿಯಾಗಿಲ್ಲ ಎಂಬುದು ಸ್ಪಷ್ಟವಾಗಿದೆ. ಹಿಂದೆ ಜಾತಿ ಗಣತಿ ಮೀಸಲಾತಿ ಆಧಾರಿತ ಸರ್ವೆ ಆಗಿದೆಯಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಇದು ಫಸ್ಟ್ ಟೈಮ್ ಆಗ್ತದೆ. 11 ಬಾರಿ ಇಂಥ ಆಯೋಗ ರಚನೆಯಾಗಿ ವರದಿಗಳು ಕೊಟ್ಟಿದ್ದಾರೆ. ಯಾವಾಗಿಂದ? 1930ರಲ್ಲಿ ನ್ಯಾಯಾಧೀಶರಾಗಿದ್ದ ಲೆಸ್ಲಿ ಮಿಲ್ಲರ್ ನೇತೃತ್ವದಲ್ಲಿ ಒಂದು ಸರ್ವೆ ನಡೆಯುತ್ತೆ ಕರ್ನಾಟಕದಲ್ಲಿ. ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರು ನೇಮಿಸಿದ್ದ ಸರ್ವೆ ಅದು. ಬ್ರಾಹ್ಮಣೇತರ ಹಿಂದುಳಿದ ವರ್ಗಗಳ ಸ್ಥಿತಿಗತಿ ಪರಿಶೀಲನೆಯ ಸರ್ವೆ ಅದು. 1960ರಲ್ಲಿ ಸಿಎಂ ಬಿಡಿ ಜತ್ತಿ ನಾಗನಗೌಡ ಸಮಿತಿಯನ್ನು ರಚನೆ ಮಾಡುತ್ತಾರೆ. ಹಿಂದುಳಿದ ವರ್ಗಗಳ ವಿಂಗಡಣೆ ಹಾಗೂ ಮೀಸಲಾತಿ ಪ್ರಮಾಣದ ವರದಿಯನ್ನ ಸಲ್ಲಿಕೆ ಮಾಡ್ತಾರೆ. ಸಿಎಂ ದೇವರಾಜ್ ಅರಸು ಅವರು 1972ರಲ್ಲಿ ಹಾವನೂರು ಆಯೋಗ ರಚನೆ ಮಾಡ್ತಾರೆ. ಹಾವನೂರು ವರದಿ ಪ್ರಕಾರ ಲಿಂಗಾಯತರು ಉಳ್ಳ ಸಮುದಾಯ ಅಂತ ಆ ವರದಿಯಲ್ಲಿ ಬರುತ್ತೆ. ಸಿಎಂ ಅರಸು ಹಾವನೂರು ವರದಿಯನ್ನು ತಿರಸ್ಕರಿಸಿ ವೆಂಕಟಸ್ವಾಮಿ ಆಯೋಗವನ್ನು ರಚನೆ ಮಾಡ್ತಾರೆ. ವೆಂಕಟಸ್ವಾಮಿ ಕಮಿಟಿ ಕೂಡ ಒಕ್ಕಲಿಗ ಲಿಂಗಾಯತರಿಗೆ ಮೀಸಲಾತಿಯನ್ನು ನಿರಾಕರಣೆ ಮಾಡುತ್ತೆ. ನಂತರ ಚಿನ್ನಪ್ಪ ರೆಡ್ಡಿ, ನಂತರ 5ಕ್ಕೂ ಹೆಚ್ಚು ಕಮಿಟಿ ರಚನೆ ಆಗಿದೆ. ಈ ಎಲ್ಲಾ ಕಮಿಟಿಗಳು ಕೂಡ ಸ್ಯಾಂಪಲ್ಸ್ ನಿಂದಷ್ಟೇ ವರದಿ ತಯಾರಿ ಮಾಡಿದೆ. ಏನಿಂಗಂದ್ರೆ ಎಲ್ಲರ ಬಳಿ ಹೋಗಿಲ್ಲ, ಸ್ಯಾಂಪಲ್ಸ್. ಈಗ ಸಾಧಾರಣವಾಗಿ ನಾವು ಎಲೆಕ್ಷನ್ ಅಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಹೇಳಿ ಒಂದು ಲೋಕಸಭಾ ಕ್ಷೇತ್ರ ಅಥವಾ ವಿಧಾನಸಭಾ ಕ್ಷೇತ್ರಕ್ಕೆ ಹೋದ್ರೆ ಅಲ್ಲಿ 5% ಜನರನ್ನು ಮಾತ್ರ ಮೀಟ್ ಮಾಡ್ತೀವಿ. ಆ ತರ ಸ್ಯಾಂಪಲ್ಸ್ ಅಲ್ಲಿ 11 ಆಯೋಗಗಳು ವರದಿಯನ್ನು ಸಲ್ಲಿಸಿದ್ವಿ. ಆದರೆ ಕಾಂತರಾಜು ಕಮಿಟಿ ಜನರನ್ನ ಸಮೀಕ್ಷೆಯಲ್ಲಿ ನೇರವಾಗಿ ಭಾಗಿ ಮಾಡಿಕೊಂಡಿದೆ. ಈ ಕಮಿಟಿ ಮಾಡಿದ ಜಾತಿ ಜನಗಣತಿ ಉಳ್ಳವರಿಗೆ ಹೆಚ್ಚು ಅನುಕೂಲವನ್ನ ಕೊಟ್ಟಿದೆ. ಇಲ್ಲಿ ತನಕ ಲಿಂಗಾಯತರಿಗಾಗಲಿ ಒಕ್ಕಲಿಗರಿಗಾಗಲಿ ಮೀಸಲಾತಿ ಜಾಸ್ತಿ ಮಾಡಬೇಕು ಅಂತ ಯಾವ ವರದಿ ಕೂಡ ಹೇಳಿಲ್ಲ. ಇದು ಹೇಳಿದೆ ಒಂದು ಜಾತಿ ಒಂದು ಧರ್ಮಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಇದು ಮೀಸಲಾತಿ ಬೇಡಿಕೆ ಇಟ್ಟ ಪಂಚಮಸಾಲಿ, ಒಕ್ಕಲಿಗ, ವಾಲ್ಮೀಕಿ ಎಲ್ಲಾ ಸಮುದಾಯಕ್ಕೂ ಮೀಸಲಾತಿಯನ್ನು ಏರಿಕೆ ಮಾಡಲಾಗಿದೆಯಂತೆ. ಒಕ್ಕಲಿಗರಿಗೆ 4% 7% ಏರಿಕೆ, ಲಿಂಗಾಯತರಿಗೆ 5% 8% ಏರಿಕೆ. 1993ರಲ್ಲಿ ವೀರಪ್ಪ ಮೊಯ್ಲಿ ಕೂಡ ಇಂಥದ್ದೇ ಒಂದು 73ರಷ್ಟು ರಿಸರ್ವೇಶನ್ ಕೊಡಬೇಕು ಅಂತೇಳಿ ಒಂದು ವರದಿಯನ್ನ ಮಾಡಿತ್ತು, ಏರಿಕೆ ಮಾಡಿತ್ತು. ಅದು ಕೋರ್ಟ್ಗೆ ಹೋಯ್ತು. ಕೋರ್ಟಲ್ಲಿದೆ ಈಗಲೂ ಕೂಡ ಅದು 73%. ಈಗ ಮಾಡಿರೋದು 83%. ಯಾರು ಕೇಳ್ತಾ ಇದ್ರಲ್ಲ 80 ಇದೆ. ಈಗ ಈ ವರದಿ ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ, ಏನು ತಿಪ್ಪರ್ಲಾಗೋಡಿದ್ರು ಕೂಡ. ಕೇಂದ್ರ ಕೂಡ EWS ಮೀಸಲಾತಿ ಕೊಟ್ಟಿತ್ತು. EWS ಅಂದ್ರೆ ಇಕಾನಮಿ ವೀಕರ್ ಸೆಕ್ಷನ್, ಅಂದ್ರೆ ಇಕನಾಮಿಕಲ್ ವೀಕರ್ ಸೆಕ್ಷನ್ ಅಂದ್ರೆ EWS ಮೀಸಲಾತಿ ಅಂದ್ರೆ 10%. ಈಗ ದಲಿತರಿಗೆ, ಹಿಂದುಳಿದ ವರ್ಗಕ್ಕೆ, ಒಕ್ಕಲಿಗ ಹಿಂಗೆಲ್ಲ ಇರ್ತದಲ್ಲ. ಇನ್ನು ಜನರಲ್ ಕ್ಯಾಟಗರಿ ಅವರಿಗೆ
ಆದ್ರೆ ಜನರಲ್ ಈಗ ಯಾರೋ ಒಬ್ಬ ಹುಟ್ಟದಪ್ಪ ಜನರಲ್ ಕ್ಯಾಟಗರಿಯಲ್ಲಿ, ಅವನು ಹುಟ್ಟಿದ ತಕ್ಷಣ ಶ್ರೀಮಂತ ಆಗ್ಬಿಡ್ತಾನೆ. ಅವರಲ್ಲಿ ಬಡವರು ಇರ್ತಾರಲ್ಲ, ಆರ್ಥಿಕವಾಗಿ ಬಡವರು ಇರ್ತಾರೆ. ಜನರಲ್ ಕ್ಯಾಟಗರಿ ಅವನಿಗೆ ಮರ್ಯಾದೆ ಮತ್ತೊಂದು ಎಲ್ಲ. ಜನರಲ್ ಕ್ಯಾಟಗರಿಯಲ್ಲಿ ಆರ್ಥಿಕವಾಗಿ ಯಾರಾದ್ರೂ ಒಬ್ರು ಬಹಳ ಬಡವರು ಇರ್ತಾರೆ, ಅವರನ್ನ ಕಂಡುಹಿಡಿಬೇಕಲ್ಲ. ಅವ್ರಿಗೆ ಬೇಕಾಗಿ EWS ಮೀಸಲಾತಿ ಕೇಂದ್ರ ಸರ್ಕಾರ ಕೊಡ್ತಾ 10%. ಎಲ್ಲರಿಗೂ ಇತ್ತಲ್ಲ, ಈ ಬಡ ಬ್ರಾಹ್ಮಣರು, ಜಿ ಕ್ಯಾಟಗರಿ, ಅದು ಏನು ಸಾಮಾನ್ಯ ಕ್ಯಾಟಗರಿಯಲ್ಲಿ ಇರುವಂತವರು ಎಲ್ಲರಿಗೂ ಕೂಡ. ಆದ್ರೆ ಅದು ಕೂಡ ಕೋರ್ಟಲ್ಲಿದೆ. ಕೋರ್ಟ್ ಒಪ್ಪಿದ್ರೆ ಮೀಸಲಾತಿ ಮರುಪರಿಶೀಲನೆ ಆಗಿ ಏರಿಕೆ ಆಗುವಂತ ಸಾಧ್ಯತೆ ಇದೆ. ಆದರೆ ಇದೆಲ್ಲ ಯಾಕಿದೆ ಅಲ್ಲಲ್ಲಿ ನಿಂತಿದೆ ಅಂತಂದ್ರೆ ವೈಜ್ಞಾನಿಕವಾಗಿ ಯಾವುದೂ ಆಗಿಲ್ಲ. ಈಗ ಇದು ವೈಜ್ಞಾನಿಕವಾಗಿ ಆಗಿಲ್ಲ ಅಂತ ಒಂದು ಚರ್ಚೆ ಬೇರೆ ಇದೆ. ವೀಕ್ಷಕರೇ, 2-3 ಪಾಯಿಂಟ್ ಹೇಳ್ತೀನಿ ನಿಮಗೆ. ನಾನು ಅನೇಕ ಬಾರಿ ಹೇಳಿದ್ದೀನಿ, ಮಹಾರಾಷ್ಟ್ರದಲ್ಲಿ ಈ ಮರಾಠಿಗರು ಹೋಗ್ತಾರೆ ಕೋರ್ಟ್ಗೆ, ನಮಗೆ ರಿಸರ್ವೇಶನ್ ಜಾಸ್ತಿ ಬೇಕು ಅಂತ. ಕೋರ್ಟ್ ಕೇರ್ ಮಾಡಲ್ಲ. ಎಲ್ಲಿದೆ ನಿಮ್ಮ ರಿಪೋರ್ಟು, ಎಲ್ಲಿ ಅಂಕಿಅಂಶಗಳು ಅಂತ ಕೇಳತ್ತೆ. ಅವರ ಹತ್ರ ಅಂಕಿಅಂಶಗಳು ಇರೋದಿಲ್ಲ, ಏನೋ ಒಂದು ಹೇಳ್ತಾರೆ. ಆ ಅಂಕಿಅಂಶ ಒಪ್ಪಲ್ಲ ಸುಪ್ರೀಂ ಕೋರ್ಟ್. ಆದರೆ ಈ ಅಂಕಿಅಂಶ ಇದೆಯಲ್ಲ, ಇದು ಸರಿಯೋ ತಪ್ಪೋ, ಸರಿ ಆಗಿಲ್ಲ ಬೇರೆ ವಿಚಾರ ವೀಕ್ಷಕರೇ, ಇದರ ಬಗ್ಗೆ ಚರ್ಚೆ ಇದೆ. ನಾನು ಅದಕ್ಕೆ ಬರ್ತಾ ಇಲ್ಲ. ಆದರೆ ಇದು ಒಂದು ವೇಳೆ ಈ ಅಂಕಿಅಂಶವನ್ನು ಕರೆಕ್ಟ್ ಆಗಿ ನೀವು ಇದಾದ್ರೆ ನೀವು ಸುಪ್ರೀಂ ಕೋರ್ಟ್ ಅಲ್ಲಿ ಇದರ ಬಗ್ಗೆ ದೊಡ್ಡ ಚರ್ಚೆ ಆಗುವ ಸಾಧ್ಯತೆ ಇದೆ. ರಿಸರ್ವೇಶನ್ ಕೊಡಬೇಕಾ ಕೊಡಬಾರ್ದಾ ಚರ್ಚೆ ಆಗುವ ಸಾಧ್ಯತೆ ಇದೆ. ಕೇಂದ್ರಕ್ಕೂ ಇದನ್ನು ಅನ್ವಯಿಸಿ ಅಂತ ಹೇಳುವಂತ ಸಾಧ್ಯತೆ ಇದೆ. ಎಲ್ಲಾ ಸಾಧ್ಯತೆಗಳಿದೆ. ಸೊ ಹಾಗಾಗಿ ಸಿದ್ದರಾಮಯ್ಯ ಅದನ್ನು ಬಹಳ ಬ್ರಿಲಿಯಂಟ್ ಆಗಿ ಮಾಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಒಂದು ವೇಳೆ ಇದು ತೀವ್ರ ಹೋರಾಟಗಳು ಆದ್ರೆ ಕೋರ್ಟ್ಗೆ ಹೋಗುತ್ತೆ, ನಿಲ್ಲಬಹುದು, ಮತ್ತೊಂದೆಲ್ಲ ಆಗಬಹುದು, ಅದು ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ. ಎಲ್ಲ ಕಮಿಟಿಗಳು ಇಲ್ಲಿ ತನಕ ಮಾಡಿದಂತ